ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಸುಕನ್ಯಾ, ಪದ್ಮಿನಿ ಇಬ್ಬರು ಓಡಿ ಬಂದು, ಜಾಹ್ನವಿ, ನೀನು ಯಾಕೆ ಬೆಳಿಗ್ಗೆಯೇ ಹೊಳಗೆ ಹೋದೆ? ನೋಡು, ಮೊದಲು ಸ್ನಾನ ಮಾಡಿಕೊ, ಆಮೇಲೆ ಮಾತಾಡೋಣ ಅಂದು ಸುಕನ್ಯಾ ಅವಳನ್ನು ಸ್ನಾನಕ್ಕೆ ಕರೆದುಕೊಂಡು ಹೋದರೆ ಪದ್ಮಿನಿ ಜಾಹ್ನವಿಗೆ ಬಟ್ಟೆ ತೆಗೆದಿಟ್ಟು ತಿಂಡಿ ತರಲು ಹೋಗ್ತಾರೆ. ಏನೇ ಮಾಡಿದರೂ ಜಾಹ್ನವಿ ತಿಂಡಿ ತಿನ್ನಲು ಒಪ್ಪುವುದೇ ಇಲ್ಲ. ನೀವು ಹೋಗಿ ಅತ್ತಿಗೆ, ನಾನು ಒಬ್ಬಳೇ ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಬಾಲ್ಕನಿಯಲ್ಲಿ ಕುಳಿತು ಕಣ್ಮುಚ್ಚಿದರೆ ಅವಳ ಕಣ್ಣಿನ ಕೊನೆಯದಿಂದ ನೀರು ಅಳಿಯುತ್ತದೆ. ಅಣ್ಣಂದಿರು ಬಂದು ಸಮಾಧಾನ ಮಾಡಿದರೂ ಸಹ ಜಾಹ್ನವಿ 3-4 ದಿನವಾದರೂ ಸಹಜ ಸ್ಥಿತಿಗೆ ಬರಲ್ಲ. ದಿನದಲ್ಲಿ 1 ಹೊತ್ತು ತಿಂದರೆ ಹೆಚ್ಚು ಅಷ್ಟೇ. ಅದೇ ಸ್ಥಿತಿ ರಾಮ್ನದು ಕೂಡ. ರಾಮ್ ಕೂಡ ಪೂರ್ತಿ ಮಂಕಾಗಿದ್ದಾನೆ. ಮಕ್ಕಳು ರಾಮ್ ಮತ್ತು ಜಾಹ್ನವಿ ಸಿಗ್ತಾರೆ ಅಂತ ಕಾಯುತ್ತಲೇ ಇದ್ದಾರೆ. ಆದರೆ ಇಬ್ಬರು ಇನ್ನೂ ಹೊರಬರುವ ಮನಸ್ಸು ಮಾಡಿಲ್ಲ. ಮಕ್ಕಳು ರಾಮ್ನನ್ನು ಹುಡುಕಿ ಮನೆಗೆ ಹೋಗ್ತಾರೆ. ಏನಣ್ಣ ನೀನೇ ಹೀಗೆ ಆದರೆ ಅಕ್ಕನ ಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ದೀಯಾ? ಒಂದು ಸಲ ಅಕ್ಕನನ್ನು ಕರೆದು ಮಾತಾಡಿಸಣ್ಣ ಅಂತಾರೆ. ಹೌದು ಕಣ್ರೋ, ಜಾನು ಹೇಗಿದ್ದಾಳೋ ಏನೋ. ನಾನು ನನ್ನ ಯೋಚನೆಯಲ್ಲೇ ಮುಳುಗಿ ಹೋಗಿದ್ದೆ. ಕೆಲಸ ಮಾಡಲು ಮೂಡಿಲ್ಲ. ಹಾಗೆ ಆಗಿದೆ. ಸರಿ, ದೇವಸ್ಥಾನದ ಹತ್ತಿರ ಹೋಗೋಣ ಬನ್ನಿ ಅಂತಾನೆ ರಾಮ್. ಬೇಡ ಅಣ್ಣ, ನೀನು ಮನೆಯಲ್ಲೇ ಇರು. ಅಮ್ಮ ಹೇಗಿದ್ದರೂ ಪಕ್ಕದೂರಿಗೆ ಸಂತೆಗೆ ಹೋಗಿದ್ದಾರೆ ಅಲ್ವಾ, ನೀವು ಮನೆಯಲ್ಲೇ ಇರಿ, ಅಕ್ಕನನ್ನು ಇಲ್ಲಿಗೆ ಕರೆದುಕೊಂಡು ಬರ್ತೀವಿ ಅಂದಾಗ ಸರಿ ಅಂತ ರಾಮ್ ತಲೆ ಆಡಿಸ್ತಾನೆ. ಮಕ್ಕಳು ಜಾಹ್ನವಿಯ ಮನೆಯ ಹತ್ತಿರ ಬರುತ್ತಾರೆ. ವಿನೋದ್ ಮಕ್ಕಳನ್ನು ನೋಡಿ, ನಿಮ್ಮಕ್ಕ ರೂಮ್ ಬಿಟ್ಟು ಹೊರಗೆ ಬರ್ತಾನೆ ಇಲ್ಲ, ನೀವು ಬಂದಿದ್ದೀರಾ ಅಂತ ಹೇಳ್ತೀನಿ, ಇರಿ ನೋಡೋಣ ಹೊರಗೆ ಬರ್ತಾಳೇನೋ ಅಂತ ಜಾಹ್ನವಿಯ ರೂಮಿಗೆ ಬರ್ತಾನೆ. ಜಾಹ್ನವಿ ಮಂಚದಲ್ಲಿ ಮಲಗಿದ್ದು ಕಣ್ಣು ಬಿಟ್ಟು ಮೇಲ್ಚಾವಣಿಯನ್ನೇ ಗಮನಿಸುತ್ತಿದ್ದಾಳೆ. ಜಾಹ್ನವಿ, ನೋಡು, ನಿನ್ನ ಚೋಟು ಫ್ರೆಂಡ್ಸ್ ಬಂದಿದ್ದಾರೆ, ಅವರ ಜೊತೆ ಹೊರಗೆ ಹೋಗಿ ಬಾ, ಸ್ವಲ್ಪವಾದರೂ ಸಮಾಧಾನವಾಗುತ್ತೆ ಅಂತ ಹೇಳಿದಾಗ ನಾನು ಎಲ್ಲಿಗೂ ಹೋಗಲ್ಲ ಅಣ್ಣ ಅಂತಾಳೆ. ದಿನ ಪೂರ್ತಿ ಹೀಗೆ ಮಲಗಿ ಯೋಚಿಸುತ್ತಿದ್ದರೆ ಸತ್ತಿರುವವರು ಎದ್ದು ಬರ್ತಾರೇನೋ. ನೋಡು, ಮಕ್ಕಳು ಪಾಪ ನಿನ್ನನ್ನು ಮಾತಾಡಿಸಲು ಬಂದಿದ್ದಾರೆ ಅಂತ ಮತ್ತೆ ಒತ್ತಾಯ ಮಾಡಿದಾಗ ಕೆಳಗೆ ಬರ್ತಾಳೆ. ಇನ್ನು ಸ್ನಾನವಾಗಿಲ್ಲ ಅಂತ ಅವಳು ಇರುವ ಅವತಾರದಲ್ಲೇ ಗೊತ್ತಾಗುತ್ತೆ. ಕೂದಲೆಲ್ಲ ಕೆದರಿದೆ. ಬೆಳಿಗ್ಗೆ ಎದ್ದು ರಾಮ್ ಯೋಗ ಮಾಡಲು ಬರ್ತಾನೆ ಅಂತ ಕಾದಿದ್ದೇ ಬಂತು. ಅವನು ಕೂಡ 3 ದಿನದಿಂದ ಯೋಗ ಮಾಡಲು ಬಂದಿರಲಿಲ್ಲ. ಅವಳು ಬೇಸರದಿಂದಲೇ ಮುಖ ತೊಳೆದು ಕೂತಿದ್ದವಳು ಮತ್ತೆ ಹೋಗಿ ಮಂಚದಲ್ಲಿ ಮಲಗಿದ್ದಳು. ಯಾಕೆ ಅಕ್ಕ 3 ದಿನದಿಂದ ಆಟ ಆಡೋದಕ್ಕೆ ಬರಲೇ ಇಲ್ಲ? ದಿನ ನಾವು ಕಾಯ್ತಾನೆ ಇದ್ವಿ ನೀವು ಬರ್ತೀರಾ ಅಂತ. ಬಾ ಅಕ್ಕ ಹೋಗೋಣ ಅಂತ ಜಾಹ್ನವಿಯ ಕೈ ಹಿಡಿದಾಗ ಜಾಹ್ನವಿ ವಿನೋದ್ನ ಮುಖ ನೋಡ್ತಾಳೆ. ವಿನೋದ್ ಜಾಹ್ನವಿಗೆ ಹೋಗು, ಮಕ್ಕಳ ಜೊತೆ ಆಟ ಆಡಿಕೊಂಡು ಬಾ ಅಂತ ಹೇಳ್ತಾನೆ. ಅಂದು ಭಾನುವಾರ ಆದ್ದರಿಂದ ಅಣ್ಣಂದಿರೆಲ್ಲ ಮನೆಯಲ್ಲೇ ಇದ್ರು. ಜಾಹ್ನವಿಗೆ ರಾಮ್ನ ನೋಡಲು ಕಣ್ಣುಗಳು ಕಾತರಿಸುತ್ತಾ ಇದ್ರು. ಮನಸ್ಸಿಲ್ಲ. ಕಣ್ಮುಚ್ಚಿ ಕಣ್ಣು ಬಿಟ್ಟರೂ ಸಹ ಸುಗಂಧಿಯ ಮುಖವೇ ಬರುತ್ತಿದೆ. ಮಕ್ಕಳ ಜೊತೆ ನಡೆದು ಬಂದವಳಿಗೆ ರಾಮ್ನ ಮನೆ ನೋಡುವವರೆಗೂ ಗೊತ್ತಾಗಿಲ್ಲ. ಅಕ್ಕ, ಅಣ್ಣ ಒಬ್ಬನೇ ಇದ್ದಾನೆ, ನೀನು ಹೋಗು. ಅವರಮ್ಮ ನಮ್ಮಮ್ಮ ಎಲ್ಲರೂ ಸಂತೆಗೆ ಹೋಗಿದ್ದಾರೆ. ಅವರೆಲ್ಲ ಬರುವುದು ಮಧ್ಯಾಹ್ನದ ನಂತರವೇ ಅಂತ ಹೇಳಿ ಕಳುಹಿಸುತ್ತಾರೆ. ರಾಮ್ ಮನೆಯ ಬಾಗಿಲು ಮುಂದೂಡಿ ಮನೆಯ ಒಳಗೆ ಬಂದಾಗ ರಾಮ್ನದು ಕೂಡ ಅದೇ ಪರಿಸ್ಥಿತಿಯಂತೆ. ಟೇಬಲ್ಗೆ ಹೊರಗೆ ಕೂತು ನೆಪಕ್ಕೆ ಬುಕ್ಕನ್ನು ಎದೆಗೆ ಒರಗಿಸಿಕೊಂಡು ಎಲ್ಲೋ ನೋಡುತ್ತಾ ಕುಳಿತಿದ್ದಾನೆ. ಜಾಹ್ನವಿಯನ್ನು ನೋಡಿ ಎದ್ದು ನಿಂತು, ಜಾನು ಬಾ ಕೂತ್ಕೋ ಅಂತ ಅವಳನ್ನು ಮಂಚದ ಮೇಲೆ ಕೂರಿಸು. ಯಾಕಮ್ಮ ಹೀಗೆ ಆಗಿದ್ದೀಯಾ? ಸರಿಯಾಗಿ ಊಟ ನಿದ್ದೆ ಮಾಡ್ತಾ ಇಲ್ವಾ ಅಂತ ಕೇಳ್ತಾನೆ. ಇಲ್ಲ ರಾಮ್. ಕಣ್ಮುಚ್ಚಿ ಕಣ್ಣು ಬಿಟ್ಟರೆ ಸುಗಂಧಿಯೇ ಮುಖವೇ ನೆನಪಿಗೆ ಬರುತ್ತೆ. ಹಿಂದಿನ ದಿನ ಅಷ್ಟು ಸಂತೋಷದಿಂದ ಮಾತಾಡಿದವಳು ಬೆಳಗ್ಗೆ ಹೆಣವಾಗಿ ಸಿಗ್ತಾಳೆ ಅಂದ್ರೆ ನನಗೆ ನಂಬೋದಕ್ಕೆ ಆಗ್ತಾನೇ ಇಲ್ಲ. ಜೊತೆಗೆ ಇಷ್ಟು ಹತ್ತಿರದಿಂದ ಯಾವ ಸಾವನ್ನು ನಾನು ನೋಡಿರಲಿಲ್ಲ ರಾಮ್ ಅಂತ ಅಂದಾಗ ಅವಳ ಕೈಯನ್ನು ತನ್ನ ಕೈನಲ್ಲಿ
ತೆಗೆದುಕೊಂಡು, ನನಗೂ ಹಾಗೆ ಆಗಿದೆ ಜಾನು, ಯಾವಾಗಲೂ ಅಣ್ಣ ಅಣ್ಣ ಅಂತ ಕರಿತಾ ಇದ್ಲು. ಅವಳು ಸಾಯುವ 4 ದಿನದ ಮುಂಚೆ ಬಟ್ಟೆ ಬರೆ ತಗೊಳ್ಳೋದಕ್ಕೆ ನನಗೆ ಅಡ್ವಾನ್ಸ್ ಹಣ ಬೇಕು ಅಂತ ಕೇಳಿದ್ಲು. ನನಗೆ ಅದೇ ಅರ್ಥ ಆಗ್ತಿಲ್ಲ. ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಅವಳು ಸಂತೋಷವಾಗಿ ಇರ್ತಾ ಇರಲಿಲ್ಲ. ಅವಳು ಸಾಯುವ ಕಾರಣ ಏನಿರಬಹುದು ಅಂತ ಯೋಚಿಸಿಯೇ ಸಾಕಾಗಿದೆ. ಪೊಲೀಸ್ ರಿಪೋರ್ಟ್ ಕೂಡ ಇನ್ನೂ ಬಂದಿಲ್ಲ ಅಂತಾನೆ. ಒಬ್ಬರಿಗೊಬ್ಬರು ಬರೀ ಸಮಾಧಾನ ಮಾಡಿಕೊಂಡೇ ಇರಬೇಕಾದ ಪರಿಸ್ಥಿತಿ. ಜಾನುವಿನ ಮುಖ ನಿಸ್ತೇಜವಾಗಿದೆ. ಕಣ್ಣುಗಳು ಹೊಳಪನ್ನು ಕಳೆದುಕೊಂಡು ಕಾಂತಿರಹಿತವಾಗಿದೆ. ಕೂದಲೆಲ್ಲ ಕೆದರಿದೆ. ಅವಳು ಊಟ ಮಾಡಿಲ್ಲ ಅನ್ನುವುದಕ್ಕೆ ಅವಳ ಮುಖದಲ್ಲಿನ ಸುಸ್ತು ಎದ್ದು ಕಾಣುತ್ತಿದೆ. ರಾಮ್ ಎದ್ದು ಅಮ್ಮ ಮಾಡಿಟ್ಟಿದ್ದ ತಿಂಡಿಯನ್ನು ಬಡಿಸಿಕೊಂಡು ಬಂದು ಅವಳ ಪಕ್ಕ ಕೂರ್ತಾನೆ. ಜಾನು, ಆ ಮಾಡು, ನೀನು ತಿಂಡಿ ತಿಂದಿಲ್ಲ ಅಂತ ಗೊತ್ತು ಅಂದು ಅವಳ ಮುಂದೆ ತುತ್ತಿಡಿದಾಗ, ನೀವು ತಿಂದಿಲ್ಲ ಅಂತ ಗೊತ್ತಾಗ್ತಿದೆ. ನಿಮ್ಮ ಮುಖ ನೋಡಿ ಎಷ್ಟು ಇಳೆ ಬಿಟ್ಟಿದೆ ಅಂತ. ನೀವು ತಿನ್ನಿ ಅಂತ ಅವಳು ತುತ್ತಿಡುತ್ತಾಳೆ. ಇಬ್ಬರು ಒಬ್ಬರಿಗೆ ಒಬ್ಬರು ತಿನ್ನಿಸಿಕೊಂಡು ಹೊಟ್ಟೆ ತುಂಬಿಸಿಕೊಳ್ತಾರೆ. ಜಾನು ನಿನಗೆ ತಲೆ ಬಾಚ್ಲಾ ಅಂತ ಕೇಳುತ್ತಾ ಬಾಚಣಿಗೆಯನ್ನು ಹಿಡಿದು ನಿಂತಾಗ, ನಿಮಗೆ ಬರುತ್ತಾ ಅಂತ ಕೇಳ್ತಾಳೆ. ನನ್ನ ಮಾವನ ಮಕ್ಕಳು ಚಿಕ್ಕವರಿದ್ರಲ್ಲ, ಆಗ ಅತ್ತೆಗೆ ಹೆಚ್ಚಿನ ಕೆಲಸ ಆಗುತ್ತೆ ಅಂತ ನಾನೇ ಬಾಚುತ್ತಿದ್ದೆ ಅಂದು ಮೃದುವಾಗಿ ಅವಳಿಗೆ ನೋವಾಗುತ್ತದೆ ಅಂತ ನಿಧಾನವಾಗಿ ಬಾಚಿ ಹೆರಳನ್ನು ಹೆಣೆದು, ನಿನಗೆ ಇಷ್ಟ ಆಗುತ್ತೋ ಇಲ್ವೋ ನನಗೆ ಬರುವ ಹಾಗೆ ಹಾಕಿದ್ದೀನಿ ಅಂದು ಅವಳ ಮುಂದೆ ಕೂತು, ಜಾನು, ನಾನು ಒಂದು ಆಲೋಚನೆ ಮಾಡಿದ್ದೀನಿ. ನೀನು ನಾಳೆ ಎಸ್ಟೇಟಿಗೆ ಬಂದು ಹೆಣ್ಣು ಮಕ್ಕಳನ್ನೆಲ್ಲ ಒಂದು ಗುಂಪು ಮಾಡಿ ಅವರಿಗೆ ಧೈರ್ಯ ಹೇಳು. ಜೊತೆಗೆ ಅವರ ಫ್ರೆಂಡ್ಸ್ಗಳ ಸಾವಿಗೆ ಕಾರಣವೇನಾದರೂ ಗೊತ್ತಿದ್ದರೆ ನಿಧಾನವಾಗಿ ಬಾಯಿ ಬಿಡಿಸು. ಹೆಣ್ಣು ಮಕ್ಕಳ ಹತ್ತಿರ ಬಾಯಿ ಬಿಡ್ತಾರೆ ಅಲ್ವಾ ಅಂತಾನೆ. ನೀವು ಹೇಳುವುದು ಸರಿ ಇದೆ ರಾಮ್, ನಾನು ಹಾಗೆ ಮಾಡ್ತೀನಿ ಅಂದಾಗ ಇಬ್ಬರಿಗೂ ಸ್ವಲ್ಪ ನೆಮ್ಮದಿಯಾಗುತ್ತೆ. ಈಗ ಜಾಹ್ನವಿ ರಾಮ್ನ ಎದೆಗೆ ಒರಗಿದರೆ ರಾಮ್ ಅವಳನ್ನು ತನ್ನ ತೋಳುಗಳಿಂದ ಬಳಸಿ ಕೂರ್ತಾನೆ. ಇಬ್ಬರು ಮೌನವಾಗಿಯೇ ಇದ್ದು ಸ್ವಲ್ಪ ಗೆಲುವಾಗುತ್ತಾರೆ. ರಾಮ್, ನಾನು ಮನೆಗೆ ಹೊರಡ್ತೀನಿ. ನಿಮ್ಮ ಅಮ್ಮ ಇನ್ನೇನು ಮನೆಗೆ ಬರ್ತಾರೆ ಅನ್ಸುತ್ತೆ. ನಾವಿಬ್ಬರು ಒಟ್ಟಾಗಿ ಕಾಣಿಸಿದರೆ ಚೆನ್ನಾಗಿರೋಲ್ಲ ಅಂದಾಗ, ಸರಿ ಹೋಗಿ ಬಾ, ನಿನ್ನ ಅಣ್ಣಂದಿರು ಇವತ್ತು ಮನೆಯಲ್ಲೇ ಇರ್ತಾರಲ್ವಾ ಅಂತಾನೆ. ಹೂ ಅನ್ನುತ್ತಾ ಅವಳು ಎದ್ದರೆ ರಾಮ್ ಮಕ್ಕಳನ್ನು ಕರೆಯಲು ಹೊರಗೆ ಬರ್ತಾನೆ. ಜಾಹ್ನವಿಯ ಕಣ್ಣಿಗೆ ಟೇಬಲ್ ಮೇಲಿದ್ದ ಡೈರಿ ಕಾಣಿಸುತ್ತದೆ. ಅದರಲ್ಲಿರುವ ಅವರಿಬ್ಬರ ಮದುವೆ ಚಿತ್ರವನ್ನು ತೆಗೆದುಕೊಂಡವಳು ಮಕ್ಕಳ ಜೊತೆ ಮನೆಗೆ ಬರ್ತಾಳೆ. ಸ್ವಲ್ಪ ಗೆಲುವಾಗಿ ಬಂದ ಜಾಹ್ನವಿಯನ್ನು ನೋಡಿ ಮನೆಯವರಿಗೂ ಖುಷಿಯಾಗುತ್ತೆ. ಜಾಹ್ನವಿ ತನ್ನ ರೂಮಿಗೆ ಬಂದು ಆ ಪೇಪರನ್ನು ಮುಚ್ಚಿಟ್ಟು ಮಕ್ಕಳಿಗೆ ಹಣ್ಣು ಮತ್ತು ಸ್ವೀಟ್ಸ್ಗಳ ಬ್ಯಾಗಿಗೆ ತುಂಬಿಸಿ ಕಳುಹಿಸಿಕೊಡ್ತಾಳೆ. ಅಣ್ಣಂದಿರ ಜೊತೆ ಮಾತನಾಡುತ್ತಾ, ನಾಳೆ ಹೆಣ್ಣು ಮಕ್ಕಳನ್ನೆಲ್ಲ ಒಟ್ಟಾಗಿ ಸೇರಿಸಿ ಸ್ವಲ್ಪ ಧೈರ್ಯ ಹೇಳ್ತೀನಿ ಅಂದಾಗ ಅಣ್ಣಂದಿರು ಖುಷಿಯಾಗಿ, ಧೈರ್ಯ ಹೇಳು, ಅವರಿಗೆ ಏನಾದರೂ ತೊಂದರೆ ಇದ್ದರೆ ತಿಳಿದುಕೋ, ನಾವು ಸಾಲ್ವ್ ಮಾಡುವ ಅಂತಾರೆ. ಹ್ಞೂ ಅಣ್ಣ, ಈ ಊರಿನಲ್ಲಿ ಇನ್ನೊಂದು ಹೆಣ್ಣಿನ ಸಾವು ಕೂಡ ಆಗಬಾರದು ಅಂತಾಳೆ. ಆದರೆ ವಿಧಿ ಬೇರೆಯವರ ಸಾವನ್ನು ತಡೆಯುವ ಪ್ರಯತ್ನ ಮಾಡುತ್ತಿರುವವರ ಸಾವಿಗೆ ಯತ್ನಿಸುತ್ತಿದೆ. ಜಾಹ್ನವಿ ಬೆಳಿಗ್ಗೆ ಕಾಲೇಜಿಗೆ ಹೊರಡುತ್ತಿದ್ದಾಳೆ. ಹೋಗುವಾಗ ಆ ಚಿತ್ರವನ್ನು ಜೊತೆಗೆ ಕೊಂಡೊಯ್ದು ಅದಕ್ಕೆ ಒಳ್ಳೆಯ ಫ್ರೇಮ್ ಹಾಕಿಸಿಕೊಂಡು ಬಂದು ಯಾರಿಗೂ ಕಾಣದಂತೆ ಮುಚ್ಚಿಟ್ಟಿದ್ದಾಳೆ. ಮಧ್ಯಾಹ್ನ ಊಟ ಮುಗಿಸಿ ಎಸ್ಟೇಟ್ಗೆ ಹೋಗಿದ್ದಾಳೆ. ರಾಮ್ ಜಾಹ್ನವಿ ಬರುವುದನ್ನು ನೋಡಿ ಹೆಣ್ಣು ಮಕ್ಕಳನ್ನೆಲ್ಲ ಒಂದೆಡೆ ಸೇರಿಸಿದ್ದಾನೆ. ಜಾಹ್ನವಿ ಮೊದಲು ಸ್ನೇಹದಿಂದ ಎಲ್ಲರನ್ನೂ ಮಾತಾಡಿಸುತ್ತಾ, ನಿಮ್ಮ ಮನೆಯಲ್ಲಾಗಲಿ ನಿಮ್ಮ ಪರ್ಸನಲ್ ಆಗಲಿ ನನ್ನ ಹತ್ತಿರ ಮುಚ್ಚುಮರೆಯಿಲ್ಲದೆ ಹೇಳಿಕೊಳ್ಳಬಹುದು. ನಿಮ್ಮದು ಯಾವುದೇ ರೀತಿಯ ತೊಂದರೆ ಇರಲಿ, ಅದನ್ನು ನಾನು ನಿವಾರಿಸ್ತೀನಿ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತೀನಿ ಅಂದರೆ, ಇಷ್ಟು ದಿನ ನಿಮ್ಮ ಫ್ರೆಂಡ್ಸ್ ಸತ್ತಿದ್ದು ಯಾವ ಕಾರಣಕ್ಕೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನಿಮಗೆ ನಿಜವಾದ ಕಾರಣ ಗೊತ್ತಿರುತ್ತೆ. ಅದನ್ನು ಮುಚ್ಚಿಡದೆ ನನ್ನ ಹತ್ತಿರ ಹೇಳಿ. ಯಾಕೆ ಅಂದರೆ ನಿಮಗೆ ಮುಂದೆ ಆ ತರಹದ ತೊಂದರೆಗಳು ಆಗೋದಕ್ಕೆ ನಿಮಗೆ ನಾನು ಬಿಡಲ್ಲ. ಹೆದರಿಕೆ ಇಲ್ಲದೆ ಹೇಳಿ ಅಂತ ಕೇಳಿದಾಗ ಕೆಲವರು ಗೊತ್ತಿಲ್ಲ ಅಂತ ತಲೆ ಆಡಿಸಿದರೆ ಒಂದಿಬ್ಬರ ಮುಖ ಮಾತ್ರ ವಿವರಣವಾಗುತ್ತೆ. ತಕ್ಷಣ ಗಿಡದ ಮರೆಯಿಂದ ಯಾರೋ ಹೋದ ಹಾಗೆ ಸದ್ದು ಕೇಳಿಸುತ್ತೆ.
ಜಾಹ್ನವಿ ಗಿಡದ ಕಡೆ ನೋಡುತ್ತಾ ರಾಮ್ ಬಂದಿರಬಹುದಾ ಅಂತ ನೋಡಿದರೆ ರಾಮ್ ಎದುರಿನ ಸಾಲಿನಲ್ಲಿ ಕೂಲಿಯವರ ಜೊತೆ ಕೆಲಸದ ವಿಷಯ ಮಾತಾಡುತ್ತಾ ನಿಂತಿದ್ದಾನೆ. ಅಂದರೆ ರಾಮ್ ಅಲ್ಲ, ಇಲ್ಲಿಂದ ಹೋಗಿದ್ದು ಅಂತ ಹುಡುಗಿಯರ ಕಡೆ ನೋಡಿದಾಗ ಒಂದಿಬ್ಬರ ಕಣ್ಣಲ್ಲಿ ಭಯ ಇಣುಕಿದ್ದನ್ನು ಜಾಹ್ನವಿ ಗಮನಿಸುತ್ತಾಳೆ. ನಂತರ ಹುಡುಗಿಯರು ಒಬ್ಬೊಬ್ಬರೇ ಅಲ್ಲಿಂದ ಎದ್ದು ಹೊರಟರೆ ಜಾಹ್ನವಿ ಎಲ್ಲರನ್ನೂ ಗಮನಿಸುತ್ತಾ ನಿಂತಿದ್ದಾಳೆ. ಸಂಜೆಯಾದ ಮೇಲೆ ಕೆಲಸಗಾರರೆಲ್ಲ ಹೊರಟಾದ ನಂತರ ರಾಮ್ ಜಾಹ್ನವಿ ಹೊರಗೆ ಬರ್ತಾರೆ. ಜಾನು ಯಾರಾದ್ರೂ ಏನಾದ್ರೂ ಹೇಳಿದ್ರಾ ಅಂತ ರಾಮ್ ಕೇಳಿದಾಗ, ಇಲ್ಲ ರಾಮ್, ಯಾರೂ ಹೇಳಲಿಲ್ಲ. ಅವರಿಗೂ ಸ್ವಲ್ಪ ನಂಬಿಕೆ ಬರಬೇಕಲ್ವಾ, ಧೈರ್ಯ ಹೇಳಿದ್ದೀನಿ, ನೋಡೋಣ. ಆದರೂ ನಾನು ಮಾತಾಡುವಾಗ ಗಿಡದ ಹಿಂದೆ ಯಾರೋ ಹೋಗುವ ಹಾಗೆ ಆಯ್ತು. ಒಂದಿಬ್ಬರ ಕಣ್ಣಲ್ಲಿ ಆ ಕಡೆಯೇ ನೋಡುತ್ತಾ ಭಯ ಪಡ್ತಾ ಇದ್ರು. ಏನಕ್ಕೆ ಅಂತ ಗೊತ್ತಿಲ್ಲ, ನೋಡ್ಬೇಕು ಅಂತಾಳೆ. ಭಯ ಪಟ್ರ? ಎಸ್ಟೇಟ್ನಲ್ಲಿ ನಮ್ಮ ಕೆಲಸದವರನ್ನು ಬಿಟ್ಟು ಇನ್ನು ಬೇರೆಯವರು ಒಳಗೆ ಬರೋದಕ್ಕೆ ಆಗಲ್ಲ. ಅಂಥದ್ರಲ್ಲಿ ಆ ಹೆಣ್ಣು ಮಕ್ಕಳು ಯಾರು ಹೆದರಿಸ್ತಾರೆ ಅಂದ್ರೆ ಅಲ್ಲಿಯೇ ಕೆಲಸ ಮಾಡುತ್ತಿರುವವರು ಯಾರಾದರೂ ಆಗಿರಬೇಕು. ನಮಗೆ ಗೊತ್ತಿಲ್ಲದೆ ಈ ಎಸ್ಟೇಟ್ನಲ್ಲಿ ಏನೋ ನಡೆಯುತ್ತಿದೆ ಅಂತಾನೆ ರಾಮ್. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಇದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗುವವರೆಗೆ ಯಾರಿಗೂ ಹೇಳುವುದು ಬೇಡ ಅಂತ ಹೇಳ್ತಾಳೆ. ಅಣ್ಣಂದಿರ ಜೊತೆ ವಿಷಯ ಹಂಚಿಕೊಂಡಿದ್ದರೆ ಚೆನ್ನಾಗಿರುತ್ತಿತ್ತೇನೋ. ರಾಮ್ ಈಗ ಪ್ರತಿದಿನ ಸೂಕ್ಷ್ಮವಾಗಿ ಎಲ್ಲ ಕೆಲಸಗಾರರನ್ನು ಗಮನಿಸುತ್ತಾ ಇದ್ದಾನೆ. ಹೆಚ್ಚಾಗಿ ಹುಡುಗಿಯರ ಜೊತೆ ಯಾರು ಮಾತಾಡ್ತಾರೆ ಅಂತ ಗಮನಿಸುವುದು ಅವನ ಕೆಲಸವಾಗಿದೆ. ಇದರ ಮಧ್ಯದಲ್ಲಿ ಮಧು ಮತ್ತು ರಾಜಶೇಖರ್ ಇನ್ನೊಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆ ದಿನ ಎಲ್ಲರಿಗೂ ಸಂಬಳ ಕೊಡುವ ದಿನ. ಶನಿವಾರವಾದ್ದರಿಂದ ಜಾಹ್ನವಿ ಅರ್ಧ ದಿನ ಇರುವ ಕಾಲೇಜಿಗೆ ಹೋಗದೆ ಸೀದಾ ರೆಡಿಯಾಗಿ ಎಸ್ಟೇಟ್ಗೆ ಬಂದಳು. ರಾಮ್ನ ಕೈಗೆ ಇನ್ನೂ ದುಡ್ಡು ಬಂದಿಲ್ಲ. ಮಧ್ಯಾಹ್ನದ ನಂತರ ಸಂಬಳವನ್ನು ಕೊಡುವುದರಿಂದ ಅಷ್ಟರಲ್ಲಿ ಹಣವನ್ನು ತಲುಪಿಸುತ್ತಾರೆ ಅಂತ ನಂಬಿಕೆಯಿಂದ ಬೇರೆ ಕೆಲಸವನ್ನು ಮಾಡುತ್ತಿದ್ದಾರೆ. ರಾಮ್ ಮತ್ತು ಜಾಹ್ನವಿ ಎಸ್ಟೇಟ್ನನ್ನು ಸುತ್ತಾಡುತ್ತಾ ಎಲ್ಲರನ್ನು ಮಾತಾಡಿಸುತ್ತಾ ಬರುತ್ತಿದ್ದಾರೆ. ಅಷ್ಟರಲ್ಲಿ ಊಟದ ಸಮಯವಾಗಿದೆ. ಎಲ್ಲ ಹೆಂಗಸರು ಒಂದು ಕಡೆ ಕೂತರೆ ಗಂಡಸರು ಒಂದು ಕಡೆ ಕೂತು ಊಟಕ್ಕೆ ಕುಳಿತರು. ಜಾಹ್ನವಿಗೂ ಹೊಟ್ಟೆಯ ಹಸಿವಾಗಿದೆ. ಜಾಹ್ನವಿ ಮನೆಗೆ ಹೋಗಲ್ವಾ ಊಟಕ್ಕೆ ಅಂತ ಕೇಳ್ತಾನೆ. ಇವತ್ತು ಮನೆಗೆ ಹೋಗುವ ಮೂಡಿಲ್ಲ ಅಂತಾಳೆ. ಸರಿ ಬಾ, ನನ್ನ ಜೊತೆಯಲ್ಲೇ ಊಟ ಮಾಡು ಅಂತ ಕರೆಯುತ್ತಾನೆ ರಾಮ್. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ತಿನ್ನಲ್ಲ, ಇವರ ಜೊತೆಯಲ್ಲಿ ತಿಂತೀನಿ ಅಂತಾಳೆ. ಇವರ ಜೊತೆಯಲ್ಲ ಅಂತ ರಾಮ್ ದೊಡ್ಡದಾಗಿ ಕಣ್ಣು ಬಿಟ್ಟರೆ ಈಗ ತಾನೇ ಕೈ ತೊಳೆದುಕೊಂಡು ಬರುತ್ತಿದ್ದವರ ಕಡೆ ನೋಡುತ್ತಾಳೆ. ನಾನು ನಿಮ್ಮ ಜೊತೆಯೇ ಊಟ ಮಾಡ್ತೀನಿ ಅಂತ ಅವರ ಮಧ್ಯದಲ್ಲಿ ಕೂರ್ತಾಳೆ. ಎಲ್ಲ ಹೆಂಗಸರು ಪಿಳಿ ಪಿಳಿ ಅಂತ ಕಣ್ಣು ಬಿಡುತ್ತಿದ್ದಾರೆ. ಯಾಕೆ ನಾನು ನಿಮ್ಮ ಜೊತೆ ಊಟ ಮಾಡಬಾರದಾ? ನಾನು ನಿಮ್ಮವಳು ಅಲ್ವಾ? ನನಗೆ ಕೈ ತುತ್ತು ಕೊಡಲ್ವಾ ನೀವು ಅಂದಾಗ ಮತ್ತೊಮ್ಮೆ ಎಲ್ಲರೂ ಆಶ್ಚರ್ಯದಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾರೆ. ಹೋಗಲಿ ಬಿಡಿ, ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಅಂತ ಎದ್ದೇಳಲು ಹೋಗುತ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಧನ್ಯವಾದಗಳು.